ನಮಸ್ಕಾರ. ಇವತ್ತು ಈಶಾನ್ಯ ದಿಕ್ಕಲ್ಲಿ ಅಂದರೆ ನಾರ್ತ್ ಈಸ್ಟಲ್ಲಿ ಸ್ಟೆಪ್ಸು ಅಥವಾ ಸ್ಟೇರ್ಸು ಅಂದರೆ ಮೆಟ್ಲುಗಳು ಇದ್ದರೆ ಇದು ಒಳ್ಳೆಯದ ಕೆಟ್ಟದ್ದ ಇದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಸುಮಾರು ಕಡೆ ನಾನು ವಾಸ್ತುಗೆ ಹೋದಾಗ ಈ ಒಂದು ಕ್ವಶನ್ ಬರುತ್ತೆ. ಯಾಕಂದರೆ ಎಸ್ಪೆಷಲಿ ಈಸ್ಟ್ ಫೇಸಿಂಗಲ್ಲಿ ಮನೆ ಕಟ್ಟಿದ್ರೆ ಅಂದರೆ ಪೂರ್ವಕ್ಕೆ ನಿಮ್ಮ ಮೈನ್ ಬಾಕ್ಲಿದ್ರೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಇದ್ದರೆ ಯೂಶ್ವಲಿ ಇಲ್ಲ ಸೌತ್ ಈಸ್ಟ್ ಅಂದರೆ ಲೆಫ್ಟಲ್ಲಿ ತಗೋಬೇಕು, ಇಲ್ಲಾಂದರೆ ರೈಟಲ್ಲಿ ನಾರ್ತ್ ಈಸ್ಟಲ್ಲಿ ಸ್ಟೆಪ್ಸ್ ತಗೋತಾರೆ. ಸೊ ಇವತ್ತು ನಾರ್ತ್ ಈಸ್ಟ್ ಬಗ್ಗೆ ಮಾತಾಡೋಣ. ಅಂದರೆ ಈಶಾನ್ಯ ದಿಕ್ಕಲ್ಲಿ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರು ಅಥವಾ ಸೆಕೆಂಡ್ ಫ್ಲೋರು ಹಾಗೆ ಮೇಲ್ಗಡೆ ಮೆಟ್ಲುಗಳು ಇದ್ದರೆ ಇದರಿಂದ ಏನಾಗುತ್ತೆ. ಫಸ್ಟು ಈಶಾನ್ಯ ದಿಕ್ಕಂದರೆ ಏನು, ನಾರ್ತ್ ಈಸ್ಟ್ ಅಂದರೆ ಏನು? ಇದನ್ನು ನಾವು ದೇವಮೂಲೆ ಅಂತ ಕರಿತೀವಿ. ಅಂದರೆ ನಾವು ಬ್ರಹ್ಮಸ್ಥಾನದಲ್ಲಿ ಕಂಪಾಸ್ ಹಿಡಿದ್ಬಿಟ್ಟು 16 ಝೋನ್ನ ಡಿವೈಡ್ ಮಾಡಿದ್ರೆ ದೇವರು ಅಥವಾ ಡಿವಿನಿಟಿ ಅಂದರೆ ನಮ್ಮ ಜೀವನದಲ್ಲಿ ಬೇಕಾಗಿರೋ ಮೋಸ್ಟ್ ಇಂಪಾರ್ಟೆಂಟು ಸ್ಪಿರಿಚುವಲ್ ಎನರ್ಜಿ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಅದು ಬರೋದು ನಾರ್ತ್ ಈಸ್ಟಿಂದ, ಅಂದರೆ ಈಶಾನ್ಯ ದಿಕ್ಕಿಂದ. ಸೊ ಈಶಾನ್ಯ ದಿಕ್ಕಲ್ಲಿ ನಾರ್ಮಲಿ ನಾವು ಮನೆಯಲ್ಲಿ ದೇವ್ರ ಮನೆ ಕಟ್ಟಲಿಕ್ಕೆ ಸಜೆಸ್ಟ್ ಮಾಡ್ತೀವಿ. ಯಾಕಂದರೆ ಅಷ್ಟು ಒಳ್ಳೆ ಭಾಗ ಅದು. ಈ ಭಾಗದಲ್ಲಿ ದೇವ್ರ ಮನೆ ಕಟ್ಟಬೇಕು, ಅವಾಗ ತುಂಬ ಒಳ್ಳೆಯದಾಗತ್ತೆ. ದೇವ್ರ ಮನೆ ಬಿಟ್ಟು ಇಲ್ಲಿ ಬೇರೆ ನೆಗೆಟಿವ್ ಆಕ್ಟಿವಿಟೀಸು ಏನು ಮಾಡಬಾರ್ದು. ಸೊ ಇದು ಮೇನು ಯಾವುದು ಈಶಾನ್ಯ ಅಥವಾ ನಾರ್ತ್ ಈಸ್ಟ್ ಅಂತ ಹೇಳಿದ್ರೆ. ಏನಕ್ಕೆ ಇದಿಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಯಾಕಂದರೆ ಸಾಕ್ಷಾತ್ ದೇವತೆಗಳು ಅಥವಾ ದೇವರು ಬಂದು ವಾಸವಾಗಿರುವಂಥ ಜಾಗ. ನಮ್ಮ ಮನೆಯಲ್ಲಿ ದೇವ್ರ ಮನೆ ಕಟ್ಟಕ್ಕೆ ಅಂತಲೇ ಒಂದು ರಿಸರ್ವ್ ಮಾಡಿರುವಂಥ ಭಾಗ ಈಶಾನ್ಯ ದಿಕ್ಕು ಅಥವಾ ನಾರ್ತ್ ಈಸ್ಟ್ ಡೈರೆಕ್ಷನ್. ಸೊ ಇಂಥ ಒಂದು ತುಂಬ ಪುಣ್ಯ ಕೆಲಸ ಮಾಡುವಂಥ ಒಳ್ಳೆ ಸ್ಪಿರಿಚುವಲ್ ಎನರ್ಜಿ ಇರುವಂಥ ನಾವು ಈಶಾನ್ಯ ದಿಕ್ಕಲ್ಲಿ ಅಥವಾ ಭಾಗದಲ್ಲಿ ಮೆಟ್ಲುಗಳು ಕಟ್ಟಿದ್ರೆ ಏನಾಗ್ಬೋದು? ಸೊ ಇದ್ರಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲು ವಾಸ್ತು ಅಥವಾ ಮಹಾವಾಸ್ತುಲಿ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ಈಶಾನ್ಯ ದಿಕ್ಕಲ್ಲಿ ಅಥವಾ ನಾರ್ತ್ ಈಸ್ಟಲ್ಲಿ ಯಾವುದನ್ನು ಭಾರವಾದ ವಸ್ತುಗಳನ್ನ ಇಡಬಾರ್ದು. ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ತುಂಬ ಇಂಪಾರ್ಟೆಂಟ್ ಎನರ್ಜಿ ಅಥವಾ ನಾನು ಹೇಳಿದಾಗೆ ಸ್ಪಿರಿಚುವಲ್ ಎನರ್ಜಿ, ಪ್ರಾಣಿಕ್ ಎನರ್ಜಿ ಅಂತ ಕರಿತೀವಿ ನಾವು, ಬರುವಂಥ ಒಂದು ಜಾಗ. ಈಗ ನಾರ್ತ್ ಈಸ್ಟ್ ಅಂತ ಹೇಳಿದ್ರೆ ಈ ಕಡೆ ನಾರ್ತ್ ಬರುತ್ತೆ ಅಂದರೆ ಉತ್ತರ ಬರುತ್ತೆ, ಈಸ್ಟ್ ಅಂತ ಹೇಳಿದ್ರೆ ಈ ಕಡೆ ಪೂರ್ವ ಮತ್ತು ಉತ್ತರ ಎರಡರ ಮಧ್ಯೆ ಇರುವಂಥ ತುಂಬ ಪವಿತ್ರವಾದ ಒಂದು ಭಾಗ ಅಥವಾ ದಿಕ್ಕು ಅಂತ ಹೇಳಿದ್ರೆ ನಾರ್ತ್ ಈಸ್ಟು, ಈಶಾನ್ಯ. ಸೊ ಇಂಥ ದಿಕ್ಕಲ್ಲಿ ಆದಷ್ಟು ನಮಗೆ ಗಾಳಿ ಬೆಳಕು ಬರ್ತಾ ಇರಬೇಕು, ಎನರ್ಜಿ ಇಲ್ಲಿಂದ ಜಾಸ್ತಿ ಇರಬೇಕು, ಇಲ್ಲಿ ಕಿಟಕಿಗಳು ದೊಡ್ಡದಾಗಿರಬೇಕು, ಯಾವತ್ತೂ ಇದನ್ನ ಬ್ಲಾಕ್ ಮಾಡಬಾರ್ದು. ಹಾಗಾಗಿ ಇಲ್ಲಿ ನಾನು ಹೇಳಿದಾಗೆ ಭಾರವಾದ ವಸ್ತುಗಳಿಡೋದು, ಕಬೋರ್ಡ್ಗಳಿಡೋದು, ಅಲ್ಮೈರಾ ಇಡೋದು ಅಥವಾ ಬೇರೆ ಏನೋ ಬೇಡದಿದ್ದನ್ನೆಲ್ಲ ಇಟ್ಬಿಟ್ಟು ಬ್ಲಾಕ್ ಮಾಡುವಂಥ ತಪ್ಪು ಮಾಡಬಾರ್ದು. ಎರಡನೇದು, ಇಲ್ಲಿ ನೆಗೆಟಿವ್ ಆಕ್ಟಿವಿಟೀಸು ಅಥವಾ ಬೇಡದಿದ್ದು ಚಪ್ಪಲಿ ಬಿಡೋವಂಥದ್ದು ಅಥವಾ ಬೇರೆ ಏನೋ ಎಲೆಕ್ಟ್ರಿಕಲ್ ಇದು ಇನ್ವರ್ಟರು ಅಥವಾ ಯಾವುದೋ ಒಂದು ಹಳೆಯ ಐಟಮ್ಗಳು, ಇಲ್ಲ ಹೌಸ್ ಕೀಪಿಂಗು, ಕಸ ಗುಡ್ಸೋಕ್ಕೆ ಬೇಕಾಗಿರೋ ಪರ್ಕೆ ಅದು ಇದು ಏನೋ ಅದೇನು ಕಂಪ್ಲೀಟ್ ಕಿಟ್ ಇರುತ್ತೆ, ಸ್ವೀಪಿಂಗ್ ಕಿಟ್ಟು, ಇದನ್ನೆಲ್ಲ ಇಡಬಾರ್ದು. ಏನಕ್ಕೆ ನಾನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಮೆಟ್ಲು ಅಂದ ತಕ್ಷಣ ಮೆಟ್ಲು ಕೆಳಗಡೆ ಏನು ಜಾಗ ಇರುತ್ತೆ ಅಲ್ಲಿ ಇದನ್ನೆಲ್ಲ ಇಟ್ಬಿಡ್ತಾರೆ. ಸೊ ಈ ಒಂದು ತಪ್ಪನ್ನ ಮಾಡಬಾರ್ದು. ಇದು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಯೋಚನೆ ಮಾಡಿ, ಪ್ರಾಣಿಕ್ ಎನರ್ಜಿ ಅಂದರೆ ನಮ್ಮ ಜೀವನದಲ್ಲಿ ನಾವು ಬದುಕಿರೋದೇ ಪ್ರಾಣಿಕ್ ಎನರ್ಜಿಯಿಂದ, ಪ್ರಾಣ ಅಂತ ಕರಿತೀವಲ್ಲ, ಅದೇ ರೀತಿ ಮನೆಯಲ್ಲಿ ಪ್ರಾಣಿಕ್ ಎನರ್ಜಿ, ಮನೆಯಲ್ಲಿರುವಂಥ ಏನು ಪ್ರಾಣ ಇದೆ ಅಥವಾ ದೇವರ ಅಥವಾ ಸ್ಪಿರಿಚುವಲ್ ಎನರ್ಜಿ ಬರುತ್ತೆ, ಅದು ಬರೋದೇ ನಾರ್ತ್ ಈಸ್ಟಿಂದ. ಆ ಪ್ರಾಣಿಕ್ ಎನರ್ಜಿನ ನಾವು ಬ್ಲಾಕ್ ಮಾಡಿದ್ರೆ ತುಂಬ ತುಂಬ ಕಷ್ಟ ಆಗುತ್ತೆ ಮನೆಯಲ್ಲಿರೋರಿಗೆ. ಸೊ ಏನೇನಾಗ್ಬೋದು? ಸೊ ಇದಕ್ಕಿಂತ ಮುಂಚೆ ಇನ್ನೊಂದು ಅರ್ಥ ಮಾಡ್ಕೊಳ್ಳೋಣ. ಪೂರ್ವದಿಂದ ಏನು ಬರುತ್ತೆ? ಸೂರ್ಯನ ಬೆಳಕು ಪ್ಲಸ್ ರೇಡಿಯೇಷನ್ ಅಥವಾ ವೈಟಲ್ ಎನರ್ಜಿ ಅಂತ ಕರಿತೀವಿ. ಅಂದರೆ ನಮ್ಮ ದೇಹಕ್ಕೆ ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂಥ ತುಂಬ ಇಂಪಾರ್ಟೆಂಟ್ ಒಂದು ಎಲಿಮೆಂಟ್ ಅಂತ ಹೇಳಿದ್ರೆ ವೈಟಮಿನ್ ಡಿ ಪ್ಲಸ್ ನ್ಯಾಚುರಲ್ ಸನ್ಲೈಟ್. ಸೊ ಸೂರ್ಯನ ಬೆಳಕು ಮತ್ತು ಅಲ್ಲಿಂದ ಬರುವಂಥ ಗಾಳಿ ತುಂಬ ತುಂಬ ಇಂಪಾರ್ಟೆಂಟು ನಮ್ಮ ಆರೋಗ್ಯಕ್ಕೆ. ಇದು ಪೂರ್ವದಿಂದ ಬರುತ್ತೆ. ಇನ್ನು ಮ್ಯಾಗ್ನೆಟಿಕ್ ಎನರ್ಜಿ ಅಂದರೆ ನಮ್ಮ ಮೆದುಳಿಗೆ ಸಂಬಂಧಪಟ್ಟಿದ್ದು, ಬುದ್ಧಿಗೆ ಸಂಬಂಧಪಟ್ಟಿದ್ದು, ಇದೆಲ್ಲ ಬರೋದು ನಾರ್ತು, ಪೂರ್ವದಿಂದ. ಸೊ ಈ ಕಡೆ ಮ್ಯಾಗ್ನೆಟಿಕ್ ಎನರ್ಜಿ, ಈ ಕಡೆಯಿಂದ ವೈಟಲ್ ಎನರ್ಜಿ, ಇದು ಎರಡು ಸೇರ್ಬಿಟ್ಟು ಪ್ರಾಣಿಕ್ ಎನರ್ಜಿ.
ಸೊ ಎರಡು ತುಂಬಾ ಇಂಪಾರ್ಟೆಂಟ್ ಮನೆಯಲ್ಲಿ. ಈ ಕಡೆಯಿಂದ ನಾರ್ತ್ ಮತ್ತೆ ಈ ಕಡೆಯಿಂದ ಈಸ್ಟ್ ಮಧ್ಯ ಬರೋ ಪ್ರಾಣಿಕ್ ಎನರ್ಜಿನ ಯಾವುದೇ ಕಾರಣಕ್ಕೆ ಬ್ಲಾಕ್ ಮಾಡಬಾರ್ದು. ಸಪೋಸ್ ನೀವಲ್ಲಿ ಮೆಟ್ಲು ಕಟ್ಟಿದ್ದೀರಾ, ಏನಾಗುತ್ತೆ ಅವಾಗ? ಅದ್ರ ಮೇಲೆ ಭಾರನೂ ಬಿತ್ತು, ಜೊತೆಗೆ ಅಲ್ಲಿ ಬರುವಂತ ಗಾಳಿ ಬೆಳಕು ಅಥವಾ ಏನ್ ಫ್ರೀಯಾಗಿ ಎನರ್ಜಿ ಫ್ಲೋ ಆಗಬೇಕು ಆ ಡೈರೆಕ್ಷನ್ ಇಂದ, ಆ ದಿಕ್ಕಿನಿಂದ, ಅದು ಬ್ಲಾಕ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಹಾಗಾದ್ರೆ ನೀವು ಕೇಳ್ಬೋದು, ಆಲ್ರೆಡಿ ನಾವು ಕಟ್ಬಿಟ್ಟಿದೀವಿ, ಈಶಾನ್ಯದಲ್ಲೇ ನಮ್ಮ ಸ್ಟೇರ್ಸ್ ಮೇಲ್ಗಡೆ ಹೋಗುತ್ತೆ ಫಸ್ಟ್ ಫ್ಲೋರ್ಗೆ ಅಥವಾ ಸೆಕೆಂಡ್ ಫ್ಲೋರ್ಗೆ, ಅಥವಾ ಒಂದೇ ಫ್ಲೋರೇ ಗ್ರೌಂಡ್ ಫ್ಲೋರ್ ಇದೆ ಬಟ್ ಮೇಲ್ಗಡೆ ಟೆರಸ್ಗೆ ಹೋಗೋಕ್ಕೆ ನಾವು ಈಶಾನ್ಯದಲ್ಲಿ ಕಟ್ಬಿಟ್ಟಿದ್ದೀವಿ, ಏನ್ ಮಾಡಬೇಕು ಅಂತ ಹೇಳಿದ್ರೆ, ಅದಕ್ಕಿಂತ ಮುಂಚೆ ನೀವು ಯಾವ ರೀತಿ ಕಟ್ಟಿದ್ರೆ ಯೋಚನೆ ಮಾಡಿ. ಸಿಂಪಲ್ ಆಗಿ ಏನೋ ಉಡ್ಡು ಅಥವಾ ಯಾವ್ದಾದ್ರು ಲೈಟ್ ಮೆಟಲ್ ಯೂಸ್ ಮಾಡಿ ನೀವು ಸ್ಟೆಪ್ಸ್ ಕಟ್ಟಿದ್ದೀರಾ, ಅದು ತುಂಬಾ ಭಾರ ಇಲ್ಲ ಅಂತ ಹೇಳಿದ್ರೆ ಇಟ್ಸ್ ಓಕೆ. ಇಲ್ಲ ನೀವು ಸಿಕ್ಕಾಪಟ್ಟೆ ಕಾಂಕ್ರೀಟು ಅಥವಾ ಬ್ರಿಕ್ಸು ಅಥವಾ ಸಿಮೆಂಟ್ ಎಲ್ಲ ಹಾಕ್ಬಿಟ್ಟು ನೀವು ಕಟ್ಟಿದ್ದೀರಾ, ತುಂಬಾ ಭಾರ ಇದೆ ಅಂತ ಹೇಳಿದ್ರೆ ಅದು ಅಷ್ಟು ಒಳ್ಳೇದಲ್ಲ. ಬಟ್ ಕಟ್ಟಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ನಾರ್ತ್ ಈಸ್ಟ್ ಅಲ್ಲಿ ಕಟ್ಟಬಹುದು. ಶಾಸ್ತ್ರಗಳ ಪ್ರಕಾರ ಬ್ರಹ್ಮಸ್ಥಾನದಲ್ಲಿ ಮಾತ್ರ ಯಾವತ್ತು ಸ್ಟೆಪ್ಸ್ ಬರಬಾರ್ದು, ಅಂದ್ರೆ ಮನೆ ಮಧ್ಯ ಯಾವತ್ತು ಭಾರ ಹಾಕಬಾರ್ದು, ಸ್ಟೆಪ್ಸ್ ಕಟ್ಟಬಾರ್ದು ಅಂತ ಹೇಳಿರೋದು. ಬಟ್ ನಾವು ತಪ್ಪೇನ್ ಮಾಡ್ತೀವಿ ಅಂದ್ರೆ ತುಂಬಾ ಭಾರವಾಗಿರುವಂತ ವಸ್ತುಗಳನ್ನ ಯೂಸ್ ಮಾಡಿ ಕಟ್ತೀವಿ, ಇದು ಮಾಡಬಾರ್ದು. ಎರಡನೇದು, ನಾನು ಅವಾಗಲೇ ಹೇಳಿದಾಗೆ, ಕಟ್ಟಿದ ಮೇಲೆ ಅಲ್ಲಿ ಗ್ಯಾಪ್ ಉಳಿಯುತ್ತೆ ಅದ್ರ ಕೆಳಗಡೆ. ಈ ರೀತಿ ನಾವು ಕಟ್ಟಿದೀವಿ ಅಂತ ಹೇಳಿದ್ರೆ ಈ ಗ್ಯಾಪ್ ಅಲ್ಲಿ ಏನ್ ಮಾಡ್ತೀವಿ, ಅಲ್ಲಿ ಬೇಡದಿದ್ದು ಜಂಕು, ಹಳೆ ವಸ್ತುಗಳು, ಚಪ್ಪಲಿ ಬಿಡೋದು, ಇಲ್ಲಾಂದ್ರೆ ಹೌಸ್ ಕೀಪಿಂಗ್ ಐಟಮ್ಸ್ ಇಡೋದು, ಇನ್ನೊಂದೇನೋ ಇಡೋದು, ಅದನ್ನ ಮಾಡ್ತೀವಿ. ಅದನ್ನ ಮಾಡಬಾರ್ದು. ಸೊ ಆಲ್ರೆಡಿ ನೀವು ಕಟ್ಟಿದ್ದೀರಾ ಇದೆ ಅಂತ ಹೇಳಿದ್ರೆ ತೊಂದರೆ ಇಲ್ಲ, ನಾ ಹೇಳಿದಾಗೆ. ಬಟ್ ಇವಾಗ ಏನ್ ಹೇಳ್ತಿದ್ದೀನಿ, ಆ ರೆಮಿಡೀಸ್ನ ಮಾಡಿ. ರೆಮಿಡಿ ನಂಬರ್ 1, ಅಲ್ಲಿ ಏನೂ ಗಲೀಜ್ ಇರಬಾರ್ದು, ಕ್ಲೀನ್ ಮಾಡಿಬಿಟ್ಟು ಸಾಧ್ಯ ಆದರೆ ಅದ್ರ ಕೆಳಗಡೆ ಒಂದು ಯಾವ್ದಾದ್ರು ದೇವ್ರ ವಿಗ್ರಹ ಇಟ್ಬಿಟ್ಟು ಒಂದು ಸಣ್ಣ ದೇವಸ್ಥಾನ ಟೈಪ್ ಕಟ್ಟಿ. ಯಾಕಂದ್ರೆ ಅದು ದೇವ ಮೂಲೆ. ಅವಾಗ ಏನಾಗುತ್ತೆ, ಅದು ನೆಗೆಟಿವ್ ಎನರ್ಜಿ ಕ್ಲಿಯರ್ ಆಗುತ್ತೆ. ಇದು ಸೊಲ್ಯೂಷನ್ ನಂಬರ್ 1. ಇದಕ್ಕಿಂತ ಒಳ್ಳೆ ಸೊಲ್ಯೂಷನ್ ಯಾವುದೂ ಇಲ್ಲ. ಸಪೋಸ್ ನಿಮ್ಗೆ ಆಗ್ಲಿಲ್ಲ, ಅಲ್ಲಿ ಕಟ್ಟಕ್ಕಾಗಲ್ಲ, ಓಡಾಡ್ತಿರ್ತೀವಿ ಅಂತ ಹೇಳಿದ್ರೆ ಓಕೆ, ಅಟ್ಲೀಸ್ಟ್ ಅಲ್ಲಿರೋ ನೆಗೆಟಿವ್ ಐಟಮ್ಸ್ನೆಲ್ಲ ಕ್ಲಿಯರ್ ಮಾಡಿ. ಇದು ಅಟ್ಲೀಸ್ಟು ಅಲ್ಲಿ ಭಾರ ಕಮ್ಮಿ ಆಗುತ್ತೆ. ನೆಗೆಟಿವ್ ಎನರ್ಜಿ ನೀವೇನಲ್ಲಿ ಕ್ರಿಯೇಟ್ ಮಾಡಿದೀರಾ ಇದನ್ನೆಲ್ಲ ಬಿಡೋದ್ರಿಂದ ಅದನ್ನ ಕ್ಲಿಯರ್ ಮಾಡಿದ್ರೆ ಅಟ್ಲೀಸ್ಟ್ ಒಳ್ಳೆ ಎನರ್ಜಿ ಫ್ಲೋ ಆಗುತ್ತೆ. ಮೂರನೇದು, ಸುತ್ತಮುತ್ತ ಅಂದ್ರೆ ಆ ಸ್ಟೆಪ್ಸ್ ಹತ್ತಬೇಕಾದ್ರೆ ಮತ್ತೆ ಆ ಸುತ್ತಮುತ್ತ ಆದಷ್ಟು ಓಪನ್ ಸ್ಪೇಸ್ ಇರಬೇಕು. ಅಂದ್ರೆ ದೊಡ್ಡ ದೊಡ್ಡ ಕಿಟಕಿಗಳು ಅಥವಾ ಬಾಕ್ಲಿದ್ರೆ ಬಾಕ್ಲನ್ನ ಆದಷ್ಟು ಓಪನ್ ಇಡಿ. ಯಾವುದೇ ಕಾರಣಕ್ಕೆ ಅಲ್ಲಿ ಎನರ್ಜಿ ಬ್ಲಾಕ್ ಆಗಬಾರ್ದು. ಯಾಕಂದ್ರೆ ಆಲ್ರೆಡಿ ನೀವು ಮೆಟ್ಲು ಕಟ್ಟಿದ್ರೆ ಸ್ವಲ್ಪ ಎನರ್ಜಿ ಬ್ಲಾಕ್ ಆಗುತ್ತೆ, ಎನರ್ಜಿ ಫ್ಲೋ ಬ್ಲಾಕ್ ಆಗುತ್ತೆ. ಅಟ್ಲೀಸ್ಟ್ ಆ ಮನೆಯಲ್ಲಿರುವಂತ ಎಲ್ಲ ನಾರ್ತ್ ಅಥವಾ ಈಸ್ಟ್ ಗೋಡೆಗಳು ಏನಿದೆ, ಅಂದ್ರೆ ಆ ಸುತ್ತಮುತ್ತ ಸ್ಟೆಪ್ಸಿಗೆ ಸುತ್ತಮುತ್ತ ಇರೋ ವಿಂಡೋಸ್ ಅಥವಾ ಡೋರ್ಸ್ ಏನಿದೆ ಅದನ್ನ ಯಾವಾಗಲೂ ಓಪನ್ ಇಡಿ. ಅಟ್ಲೀಸ್ಟ್ ವಿಂಡೋಸ್ನಂತೂ 24/7 ಓಪನ್ ಇಡಿ. ಡೋರ್ ಎಷ್ಟಾಗುತ್ತೋ ಅಷ್ಟು ಓಪನ್ ಇಡಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಪ್ರಾಣಿಕ್ ಎನರ್ಜಿ ಫ್ಲೋ ಜಾಸ್ತಿ ಆಗುತ್ತೆ. ಅಟ್ಲೀಸ್ಟ್ ಇದನ್ನ ಮಾಡಿ. ದೇವಸ್ಥಾನ ಅಲ್ಲಿ ನೀವು ದೇವ್ರನ್ನ ಏನೋ ವಿಗ್ರಹ ಇಟ್ಬಿಟ್ಟು ದೇವಸ್ಥಾನ ಕಟ್ಟಕ್ಕಾಗಲ್ಲ ಅಥವಾ ದೇವರು ಇದನ್ನ ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ. ಅಟ್ಲೀಸ್ಟ್ ಯಾವಾಗಲೂ ಅಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಬರ್ತಾ ಇರಲಿ. ಇದನ್ನ ಮಾಡೋದ್ರಿಂದನೂ ನಮಗೆ ಸುಮಾರು ಹಂತದವರೆಗೆ ಅಲ್ಲಿ ಏನು ಒಂದು ಎನರ್ಜಿ ಬ್ಲಾಕೇಜ್ ಆಗಿತ್ತು ಅದನ್ನ ನಾವು ಕ್ಲಿಯರ್ ಮಾಡ್ಬೋದು. ಇಲ್ಲ ಸಪೋಸ್ ನೀವು ರೆಮಿಡೀಸ್ ಮಾಡಲೇ ಇಲ್ಲ ಅಂತ ಹೇಳಿದ್ರೆ ಏನೇನು ತೊಂದರೆ ಆಗ್ಬೋದು ಅಂತ ಹೇಳಿದ್ರೆ, ನಾನು ಹೇಳಿದಾಗೆ ಇದು ಉತ್ತರ ಮತ್ತೆ ಪೂರ್ವ ಎರಡು ಮಧ್ಯೆ ಇರುವಂತ ಡೈರೆಕ್ಷನ್. ಸೊ ಉತ್ತರದಲ್ಲಿ ಏನ್ ಬರುತ್ತೆ, ನಾರ್ತ್ ಏನ್ ಬರುತ್ತೆ, ಆಪರ್ಚುನಿಟೀಸ್, ದುಡ್ಡು, ಲಕ್ಷ್ಮಿ ಇರೋ ಜಾಗ, ಕುಬೇರ ಇರೋ ಜಾಗ. ಸೊ ಫೈನಾನ್ಷಿಯಲ್ ಬ್ಲಾಕೇಜಸ್ ಆಗೋ ಚಾನ್ಸ್ ಇರುತ್ತೆ. ಇನ್ನು ಈಸ್ಟ್ ಪೂರ್ವಕ್ಕೆ ಸಂಬಂಧಪಟ್ಟಿದ್ದೇನು ಅಂತ ಹೇಳಿದ್ರೆ ಹೆಲ್ತ್, ಆರೋಗ್ಯ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಆರೋಗ್ಯ ಅಂತ ಹೇಳಿದ್ರೆ ಫಿಸಿಕಲ್ ಮತ್ತೆ ಮೆಂಟಲ್ ಎರಡೂ. ಸೊ ಮೆಂಟಲ್ ಇಶ್ಯೂ ಆಗೋದು, ಮೆಂಟಲ್ ಬ್ಲಾಕೇಜಸ್ ಆಗೋದು, ಅಥವಾ ಅನ್ನೆಸೆಸರಿ ಮನೇಲಿ ಎಲ್ಲಾರ್ಗು ಸಂಬಂಧಗಳು ಹಾಳಾಗುವಂಥ ಚಾನ್ಸಸ್ಸು, ಅಥವಾ ಮನೇಲಿರೋರಿಗೆ ದೇವ್ರ ಮೇಲೆ ಭಕ್ತಿನೇ ಇಲ್ದಲ್ಲೇ ಇರುವಂತ ಆಗುವಂಥದ್ದು, ಇದೆಲ್ಲ ಆಗುವಂಥ ಚಾನ್ಸಸ್ ಇರುತ್ತೆ. ನಾರ್ತ್ ಈಸ್ಟಲ್ಲಿ ಅಂದರೆ ಈಶಾನ್ಯ ಭಾಗದಲ್ಲಿ ನೀವು ಮೆಟ್ಲು ಕಟ್ಬಿಟ್ಟು ಅಲ್ಲಿ ಎನರ್ಜಿನ ಕಂಪ್ಲೀಟ್ ಬ್ಲಾಕ್ ಮಾಡಿದ್ದೀರಾ, ಏನು ರೆಮಿಡೀಸ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಒಂದು ಕಷ್ಟಗಳನ್ನು ನೀವು ಎದುರಿಸೋ ಚಾನ್ಸಸ್ ಇರುತ್ತೆ. ಕೆಲವರು ಇನ್ನೂ ಹೆದರಿಸ್ತಾರೆ, ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ, ಮೆನಿಂಜೈಟಿಸ್ ಆಗುತ್ತೆ, ಬ್ರೈನ್ ಹೆಮರೇಜ್ ಆಗುತ್ತೆ ಅಂತ. ಅಷ್ಟೊಂದು ನಾನು ಹೆದರಿಸಲ್ಲ, ಯಾಕಂದ್ರೆ ಇದಕ್ಕೆಲ್ಲೂ ಪ್ರೂಫ್ ಇಲ್ಲ. ಬಟ್ ಪ್ರಾಕ್ಟಿಕಲ್ ಆಗಿ ನೀವು ಯೋಚನೆ ಮಾಡಿದ್ರೆ, ಸೈಂಟಿಫಿಕ್ ಆಗಿ ಯೋಚನೆ ಮಾಡಿದ್ರೆ, ಮೇನ್ ಪ್ರಾಣಿಕ್ ಎನರ್ಜಿ ನಮ್ಮ ಜೀವನದಲ್ಲಿ ಬೇಕು, ನಮ್ಮ ಮನೆ ಒಳಗಡೆ ಬೇಕು. ಅದನ್ನ ನೀವು ಮೆಟ್ಲು ಕಟ್ಬಿಟ್ಟು ಬ್ಲಾಕ್ ಮಾಡಿದ್ದೀರಾ ಅಂತ ಹೇಳಿದ್ರೆ ತೊಂದರೆಗಳಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನೀವು ಆಲ್ರೆಡಿ ಕಟ್ಟಿದ್ರೆ ಡೆಮಾಲಿಷ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಯೋಚನೆ ಮಾಡಬೇಡಿ. ನಾ ಹೇಳಿದಾಗೆ ದೇವ್ರ ವಿಗ್ರಹ ಇಟ್ಟು ಅಲ್ಲಿ ಒಂದು ಸಣ್ಣ ಟೆಂಪಲ್ ಟೈಪ್ ಮಾಡಿ ಅಲ್ಲಿ ಡೈಲಿ ಒಂದು
ದೀಪ ಹಚ್ಚೋದ್ರಿಂದ ಪಾಸಿಟಿವ್ ಎನರ್ಜಿ ಸರ್ಕ್ಯುಲೇಟ್ ಆಗುತ್ತೆ, ಪ್ರಾಣಿಕ್ ಎನರ್ಜಿ ಸರ್ಕ್ಯುಲೇಟ್ ಆಗುತ್ತೆ. ಆಗಲಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟು ಸುತ್ತಮುತ್ತ ಆದಷ್ಟು ವಿಂಡೋಸ್ನ 24/7 ಓಪನ್ ಇಡಿ, ಡೋರ್ನ ಆದಷ್ಟು ಓಪನ್ ಆಗಿಡಿ. ಇದರಿಂದ ಕೂಡ ಪಾಸಿಟಿವ್ ಎನರ್ಜಿ ಫ್ಲೋ ಜಾಸ್ತಿ ಆಗುತ್ತೆ. ಅಟ್ಲೀಸ್ಟ್ ಇಷ್ಟು ಮಾಡಿ. ಓಕೆ. ಪ್ಲಸ್ ನೀವು ಹೊಸದಾಗಿ ಮನೆ ಕಟ್ತಿದ್ರೆ ಯಾವುದೇ ಕಾರಣಕ್ಕೆ ನಿಮ್ಮ ಪ್ಲಾನಲ್ಲಿ ನಾರ್ತ್ ಈಸ್ಟ್ನ ಆದಷ್ಟು ಅವಾಯ್ಡ್ ಮಾಡಿ, ಅದನ್ನು ಸೌತ್ ಈಸ್ಟಿಗೆ ಶಿಫ್ಟ್ ಮಾಡಿ. ನಾರ್ತ್ ಈಸ್ಟು ಕಂಪ್ಲೀಟ್ ಓಪನ್ ಇರಲಿ, ಅಲ್ಲಿ ಭಾರ ಜಾಸ್ತಿ ಹಾಕೋದು ಬೇಡ. ಓಕೆ. ಇಷ್ಟು ಮಾಡಿ. ದೇವರು ಒಳ್ಳೇದು ಮಾಡಲಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.